ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಜನಾರ್ದನ್. ನಾನಿವತ್ತು ಶಾವಿಗೆ ಬಾತ್ ಮಾಡ್ತಾ ಇದ್ದೀನಿ. ಶಾವಿಗೆ ಬಾತ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಮದುವೆ ಮನೆಗಳಲ್ಲಿ ವರಪೂಜೆ ದಿನ ಮಾಡ್ತಾರೆ ಶಾವಿಗೆ ಬಾತು. ಭಟ್ರು ಮಾಡೋ ಶಾವಿಗೆ ಬಾತು ತುಂಬ ಚೆನ್ನಾಗಿರುತ್ತೆ. ಅದೇ ಥರ ನಾನು ಟ್ರೈ ಮಾಡೋಣ ಅಂತ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದು. ಬನ್ನಿ ನೋಡೋಣ. ಈಗ ನಾನು ಶಾವಿಗೆ ಬಾತ್ ಮಾಡೋಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು. ನೋಡೋಣ. 1 ಟೀ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನು ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ, ರಿಚ್ನೆಸ್ಗೋಸ್ಕರ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ 1-2 ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒನ್ ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಈಗ ಸಣ್ಣದಾಗೆ ಸ್ವಲ್ಪ ಶುಂಠಿ ಹಚ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ. ನಾನು 1 ಈರುಳ್ಳಿ ಹಚ್ಕೊಂಡಿದ್ದೆ, ಸಣ್ಣ ಈರುಳ್ಳಿ, ಅದನ್ನು ಹಾಕ್ತಾ ಇದ್ದೀನಿ. ಈ ವೆಜಿಟೇಬಲ್ಸ್ನೆಲ್ಲ ಒಗ್ಗರಣೆಗೆ ಹಾಕ್ಬಿಡೋಣ. ಈಗ ವೆಜಿಟೇಬಲ್ಸ್ನೆಲ್ಲ ಒಗ್ಗರಣೆಗೆ ಆಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕೀಗ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಬಿಡೋಣ. ಈಗ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಬಿಡೋಣ. ಈಗ 1 ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಲೆಮನ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ಹಣ್ಣಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಶಾವಿಗೆ ಬಾತ್ಗೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನು ಸಕ್ಕರೆ ಸೇರಿಸಿದ್ದೀನಿ. ಈಗ ಇದಕ್ಕೆ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. ಈಗ ಉಪ್ಪು ಹಾಕ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ತಿರ್ಸ್ಬಿಟ್ರೆ ಶಾವಿಗೆ ಬಾತ್ ರೆಡಿ ಆಗಿಬಿಡುತ್ತೆ. ನೋಡೋಣ ಬನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೋಡಿ, ಇವಾಗ ಕುದೀತಾ ಇದೆ. ಈಗ ಶಾವಿಗೆ ಹಾಕ್ಬಿಡೋಣ ಇದಕ್ಕೆಲ್ಲ ಫುಲ್ಲು. ಶಾವಿಗೆ ಹಾಕ್ಬಿಟ್ಟು ತಿರ್ಸ್ಬಿಟ್ರೆ ಶಾವಿಗೆ ಬಾತ್ ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ಶಾವಿಗೆ ಬಾತ್ ರೆಡಿಯಾಗಿದೆ. ಈಗ ಇದನ್ನ ಇವಾಗ ಸ್ಟವ್ ಆಫ್ ಮಾಡೋಣ, ಮತ್ತು ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿದ್ರೆ ಶಾವಿಗೆ ಬಾತ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಶಾವಿಗೆ ಬಾತ್ ಸೂಪರ್ ಆಗಿದೆ. ಬನ್ನಿ, ಇವಾಗ ಶಾವಿಗೆ ಬಾತ್ ರೆಡಿಯಾಗಿರುತ್ತೆ. 5 ನಿಮಿಷ ಆಗಿದೆ. ಯಾವ ರೀತಿ ಆಗಿದೆ ನೋಡೋಣ. ವಾವ್, ನೋಡಿ ಸರ್, ಸೂಪರಾಗಿ ಆಗಿದೆ ಶಾವಿಗೆ ಬಾತು. ಈಗ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಮಾಡಿಬಿಡೋಣ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ.
ನೋಡಿ ಬಿಡಿ ಬಿಡಿಯಾದ ಶಾವಿಗೆ ಬಾತ್ ರೆಡಿಯಾಗಿದೆ. ಬಿಸಿ ಬಿಸಿ ಇದೆ. ಗೋಡಂಬಿ, ದ್ರಾಕ್ಷಿ, ಕ್ಯಾರೆಟು ಎಲ್ಲ ಹಾಕಿದ್ದೀನಿ. ನೋಡೋಣ ಬನ್ನಿ ಹೇಗಿದೆ, ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಬಿಸಿ ಬಿಸಿ ಶಾವಿಗೆ ಬಾತು ನೋಡಿ, ಫಸ್ಟ್ ಟೈಮ್ ಮಾಡಿದ್ದು ಸೂಪರಾಗಿ ಬಂದಿದೆ. ಈಗ ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿದೆ. ನೀವು ಮನೆ ಮಾಡ್ಕೊತೀನಿ. ನಾನು ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನಿಂಬೆಹಣ್ಣು ಹಾಕಿ ಸೂಪರಾಗಿದೆ. ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾಚ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್.